ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ KS ನೋಟಿಫಿಕೇಶನ್ ಬಗ್ಗೆ ಕೇಳಾಕತ್ತಿದ್ರಿ. ಆಗಸ್ಟ್ ಫಸ್ಟ್ ವೀಕ್ ಒಳಗ ನೋಟಿಫಿಕೇಶನ್ ಬರೋ ಚಾನ್ಸಸ್ ಐತಿ. ಸೊ ಹಂಗಾದ್ರೆ ಸಿಗುವಂತ ಕಡಿಮೆ ಟೈಮ್ ಒಳಗ ಯಾವ ತರ ಒಂದು ಸಿಂಪಲ್ ಆದಂತ ಒಂದು ಈಸಿಯೆಸ್ಟ್ ಸ್ಟ್ರಾಟಜಿನ ನಾವು ಬಳಸ್ಕೊಂಡ್ರೆ ನಮ್ಮ ಒಂದು ಸಿಲೆಬಸ್ ಕವರ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಸಿಂಪಲ್ ಈಸಿ ಸ್ಟ್ರಾಟಜಿ. ಓಕೆ, ಸೊ ಇದೇನು ತೀರಾ ಡಿಫಿಕಲ್ಟ್ ಆದಂತದಲ್ಲ. ಒಂದು ಸಿಲೆಬಸ್ ನ ಕಡಿಮೆ ಟೈಮ್ ಒಳಗ ಯಾವ ತರ ಕವರ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ. ವಿಡಿಯೋಸ್ ನಿಮಗ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡಿ. ಆಗಸ್ಟ್ ಫಸ್ಟ್ ವೀಕ್ ಒಳಗ ಒಂದು ನೋಟಿಫಿಕೇಶನ್ ಬರೋದ್ರಿಂದ ನಿಮ್ಮ ಏನಾರ ಸರ್ಟಿಫಿಕೇಟ್ಸ್ ಇರ್ತಾವಲ್ಲ, ಲೈಕ್ ಸ್ಟಡಿ ಸರ್ಟಿಫಿಕೇಟ್ಸ್, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಎಲ್ಲಾ ಒಂದು ಸರ್ಟಿಫಿಕೇಟ್ಸ್ ನ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ರಿ. ಅಂಡ್ ದೆನ್ ಕಮಿಂಗ್ ಟು ಸ್ಟ್ರಾಟಜಿ, ಎಸ್, ಸ್ಟ್ರಾಟಜಿ, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತವೆ ಯಾವುದೇ ಒಂದು ಫೀಲ್ಡ್ ಒಳಗ ಸಕ್ಸಸ್ ನ ಪಡಿಲಿಕ್ಕೆ. ಅದ್ರೊಳಗು ಒಂದು ಸ್ಟಡಿ ಅಂದಾಗ ಒಂದು ಸಿಸ್ಟಮೆಟಿಕ್ ವೇ ಒಳಗ ಒಂದು ಸ್ಟ್ರಾಟಜಿ, ಒಂದು ಟೈಮ್ ಟೇಬಲ್ ಅಂತೂ ಇರ್ಬೇಕಾಗ್ತದ. ಸೊ ಹಂಗಂದ್ರ ಹತ್ತತ್ರ 4-5 ತಿಂಗಳಂದ್ರೂ ಸಮಯ ಸಿಗ್ತದ ಒಂದು KS ಪ್ರಿಲಿಮಿನರಿ ಪರೀಕ್ಷೆಗೆ. ಸೊ ಆಗಸ್ಟ್ ಒಳಗೆ ನೋಟಿಫಿಕೇಶನ್ ಬಂದ್ರು 1 ಮಂತ್ ಅಂದ್ರೂ ನೋಟಿಫಿಕೇಶನ್ ಒಳಗೆ ಹೋಗ್ತದ. ಅಂಡ್ ದೆನ್ ಒಂದು 3-4 ತಿಂಗಳಂದ್ರೂ ಜನವರಿ ಒಳಗ ಪರೀಕ್ಷೆ ಆಗೋ ಚಾನ್ಸಸ್ ಇರ್ತೈತಿ ಅಂತ ಕನ್ಸಿಡರ್ ಮಾಡ್ಕೊಂಡ ನಿಮ್ಮ ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೊಂಡು. ಸ್ಟ್ರಾಟಜಿ ಏನಿರ್ತೈತಲ್ಲ, ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಅಂಡ್ ವೆರಿ ಸಿಂಪಲ್. ಓಕೆ, ಯಾಕಂದ್ರೆ ಅದು ನಮ್ಮಿಂದ ಪಾಸಿಬಲ್ ಇರಬೇಕು ಅಂದ್ರಷ್ಟು ವಿ ಕ್ಯಾನ್ ಫಾಲೋ ಇಟ್. ಓಕೆ, ಸೊ ಇವಾಗ ಒಂದು ಚಿಕ್ಕದಾದಂತ ಸಿಂಪಲ್ ಸ್ಟ್ರಾಟಜಿ ನೋಡೋದಾತಂದ್ರೆ 5 ತಿಂಗಳು ಒಂದು ಪ್ರಿಲಿಮಿನರಿ ಪರೀಕ್ಷೆಗೆ ಸಮಯ ಸಿಗ್ತೈತಿ ಅಂತ ತಿಂಗಳ ಅಂತಂದ್ರೆ ಇವಾಗ ಏನ್ ಆಗಸ್ಟ್ ಮಂತ್ ನೋಟಿಫಿಕೇಶನ್ ಆನ್ ಗೋಯಿಂಗ್ ಇರ್ತೈತಲ್ಲ, ಆ ಮಂತ್ ಒಳಗೆ ನೀವೇನ್ ಮಾಡ್ಬೇಕಂದ್ರ 6 ತಿಂಗಳ ಕರೆಂಟ್ ಅಫೇರ್ಸ್. ಎಸ್, ಆಲ್ರೆಡಿ ಕೆಲವು ಜನ ಏನಿರ್ತೀರಿ ಅಪ್ಡೇಟೆಡ್ ಇರ್ತೀರಿ, ಲೈಕ್ ಜನವರಿಯಿಂದನ ಅಥವಾ ಹೋದ್ ವರ್ಷದಿಂದನ ಕರೆಂಟ್ ಅಫೇರ್ಸ್ ನ ಅಪ್ಡೇಟೆಡ್ ಇದ್ದವ್ರು ಏನ್ ಮಾಡ್ರಿ ಆಗಸ್ಟ್ ಮಂತ್ ಒಳಗ ಅಷ್ಟನ್ನು ರಿವಿಷನ್ ಮಾಡ್ಕೊಡ್ರಿ. ಇನ್ನು ಕೆಲವು ವಿದ್ಯಾರ್ಥಿಗಳು ಹೆಂಗಂದ್ರೆ ಟಚ್ ಮಾಡಿರಂಗಿಲ್ಲ, ಓಕೆ, ಯಾವುದೇ ರೀತಿ ಒಂದು ಕರೆಂಟ್ ಅಫೇರ್ಸ್ ಓದಿರಂಗಿಲ್ಲ, ಅಂತವ್ರು ಏನ್ ಮಾಡ್ರಿ ಅಟ್ಲೀಸ್ಟ್ ಜನವರಿಯಿಂದ ಟಿಲ್ ನಾವು ಮೀನ್ಸ್ ಜುಲೈ ವರ್ಗಿನ ಒಂದು ಕರೆಂಟ್ ಅಫೇರ್ಸ್ ಏನೈತಲ್ಲ ಅಷ್ಟು ಮ್ಯಾಗ್ಝಿನ್ ನ ಪರ್ಚೇಸ್ ಮಾಡ್ಕೊಂಬರ್ರಿ. ಯಾವ್ದು ನಿಮಗೆ ಇಷ್ಟ, ಯಾವ್ದು ನಿಮಗೆ ಕಂಫರ್ಟೇಬಲ್ ಐತಿ ಆ ಮ್ಯಾಗ್ಝಿನ್. ಓಕೆ, ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ ನ 1 ತಿಂಗಳೊಳಗ ಕವರ್ ಮಾಡಬೇಕು. ಅಂಡ್ ವಿತ್ ದ್ಯಾಟ್ ಸೈಮಲ್ಟೇನಿಯಸ್ಲಿ ಯು ಹ್ಯಾವ್ ಟು ಕವರ್ NCERT ಬುಕ್ಸ್ ಆಲ್ಸೋ 6th to 12th ಸ್ಟ್ಯಾಂಡರ್ಡ್ ಆರ್ ಎಲ್ಸ್ 8th to 12th ಸ್ಟ್ಯಾಂಡರ್ಡ್. ಓಕೆ, ಇಲ್ಲಿ ಕೂಡ ಅಷ್ಟೇ ಎಲ್ಲಾ ಪುಸ್ತಕ ಓದೋದಲ್ಲ. NCERT ಇಂಪಾರ್ಟೆಂಟ್ ಐತರಿ ಅಂದ ತಕ್ಷಣ ಎಲ್ಲಾನು ಓದ್ಕೊಂಡ್ ಕೂರೋದಲ್ಲ. ಕೆಲವೊಂದಷ್ಟು ಪುಸ್ತಕಗಳನ್ನ ಸ್ಕಿಪ್ ಮಾಡಬಹುದು, ಲೈಕ್ ಪಾಲಿಟಿ ಆಗಿರ್ಬೋದು. ಅಲ್ಲೆಲ್ಲ ನೀವು 10th ವರ್ಗಿನ ಪುಸ್ತಕಗಳನ್ನ ಆರಾಮಾಗಿ ಸ್ಕಿಪ್ ಮಾಡಬಹುದು. ಯಾಕಂದ್ರೆ ಅಲ್ಲಿ ಏನೈತಲ್ಲ ಅದನ್ನ M ಲಕ್ಷ್ಮೀಕಾಂತ್ ಆಗಿರ್ಬೋದು, PS ಗಂಗಾಧರ್ ಪುಸ್ತಕ ಒಳಗ್ ನಿಮ್ಗೆ ಸಿಗ್ತದ. ಸೊ ದಟ್ ಯು ನೀಡ್ ಟು ನೋ ದ್ಯಾಟ್ ಯಾವ ಪುಸ್ತಕಗಳನ್ನ ಸ್ಕಿಪ್ ಮಾಡಬೇಕು, ಎಷ್ಟು ಓದಬೇಕು, ಅದ್ರ ಬಗ್ಗೆ ಆಲ್ರೆಡಿ ನಾ ಮಾತಾಡಿ, ನೀವು ಬೇರೆ ವಿಡಿಯೋ ಒಳಗೆ ಚೆಕ್ ಮಾಡ್ಕೋಬಹುದು. ಸೊ ಈಗ ನೀವೇನ್ ಮಾಡ್ಬೇಕು, 1 ತಿಂಗಳು ಆಗಸ್ಟ್ ಒಳಗ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ 6 ತಿಂಗಳದ ಕವರ್ ಮಾಡ್ಕೊಂಡ್ ಕಸ NCERTs ನ ಕವರ್ ಮಾಡ್ಕೊಂಡ್ರ ಆಲ್ಮೋಸ್ಟ್ ಫೌಂಡೇಶನ್ ನಿಮ್ದು ಡನ್. ಓಕೆ, ಒಂದ್ ಸ್ವಲ್ಪ ಆರಾಮ್ ನಿರಾಳ ಆಗ್ತೀರಿ, ನೀವು ಟಾಪಿಕ್ಗೂ ಸ್ವಲ್ಪ ರಿಲೇಟ್ ಆಗ್ತೀರಿ. ಅಂಡ್ ಬಹಳ ದಿನದೊಂದು ಗ್ಯಾಪ್ ಆಗಿರ್ತದ. ಸೊ ಆರಾಮಾಗಿ ಟಾಪಿಕ್ಸ್ ಅರ್ಥ ಆಗಕ್ ಸ್ಟಾರ್ಟ್ ಆಗ್ತಾವ. NCERTs ಕರೆಂಟ್ ಅಫೇರ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ತಿಂಗಳಿಂದ ನೀವೇನ್ ಮಾಡ್ಬೇಕಂದ್ರ ಕರೆಂಟ್ ಅಫೇರ್ಸ್ ನ ಪ್ರತಿದಿನ ಅಪ್ಡೇಟ್ ಆಗಕ್ ಸ್ಟಾರ್ಟ್ ಮಾಡ್ಕೊಳ್ರಿ. ಅಂಡ್ ಆಗಸ್ಟ್ ಮಂತ್ ಎಂಡ್ ಒಳಗನ ಆ 6 ತಿಂಗಳ ಕರೆಂಟ್ ಅಫೇರ್ಸ್ ಪ್ಲಸ್ NCERT ರಿವಿಷನ್ ಕೂಡ ನಿಮ್ದು ಆಗಿರ್ಬೇಕು. ರಿವಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದೆನ್ ನೆಕ್ಸ್ಟ್ ಇನ್ನೇನ್ 4 ತಿಂಗಳು ಉಳಿತೈತ್ಲಾ, ಅವಾಗ ನೀವು ಯಾವ ತರ ಪ್ಲಾನ್ ಮಾಡ್ಬೇಕಂದ್ರೆ ಅದನ್ನ ದಿನಗಳನ್ನ ಡಿವೈಡ್ ಮಾಡ್ಕೊಳ್ರಿ. ಪ್ರತಿದಿನ ಲೈಕ್ 20 ಡೇಸ್ ನೀವು ಹಿಸ್ಟ್ರಿ ಕೊಡ್ತೀರಾ, ಅಥವಾ 20 ಡೇಸ್ ಪಾಲಿಟಿ. ಇನ್ನ ಯಾವ್ದು ನಿಮಗ್ ಬಹಳ ಟಫ್ ಐತಿ ಆ ತರ ಸಬ್ಜೆಕ್ಟ್ ಗಳಿಗೆ 30 ದಿನನ ಕೊಡ್ರಿ. ಜಿಯೋಗ್ರಫಿಗೆ ಕೆಲವು ಜನಕ್ಕೆ ನಿಮಗೆ ಟಫ್ ಅನ್ಸೋರ್ 40 ದಿನ 20 ದಿನ ಕೂಡ ಕೊಡ್ಬೋದು. ದಿಸ್ ಈಸ್ ಟೋಟಲಿ ಡಿಪೆಂಡೆಡ್ ಅಪಾನ್ ಯು. ಓಕೆ, ನಿಮ್ಗೆ ಯಾವ್ದು ಈಸಿ ಅನಿಸ್ತದ ಅಥವಾ ಆಲ್ರೆಡಿ ಯಾವ್ದಾರ ಓದಿಟ್ಟಿದ್ದೀರಿ ಅಥವಾ ಟಫ್ ಅನಿಸ್ತದ, ಅಕಾರ್ಡಿಂಗ್ ಟು ದಟ್ ಡೇಸ್ ಗಳನ್ನ 3 ತಿಂಗಳು ಒಂದು ಸಮಯ ತಗೊಳ್ರಿ. ನೀವು GS ಪೇಪರ್ ಏನಿರ್ತಾವಲ್ಲ, GS ಸಬ್ಜೆಕ್ಟ್ ಏನು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, CSAT ಆಗಿರ್ಬೋದು, ಈ ಏನೊಂದು ಟಾಪಿಕ್ ಗಳು ಇರ್ತಾವಲ್ಲ ಇದ್ರ ಸಿಲೆಬಸ್ ನ ನೀವು 3 ತಿಂಗಳ ಒಳಗೆ ಕವರ್ ಮಾಡಿ ರಿವಿಷನ್ ಕೂಡ ನಿಮ್ದು ಆಗ್ತಾನೆ ಇರ್ಬೇಕು. ಓಕೆ, 1 ಮಂತ್ ಒಳಗ NCERTs ಕರೆಂಟ್ ಅಫೇರ್ಸ್ ಮುಗಿಸ್ಕೋತೀರಿ, ಇನ್ನು 3 ತಿಂಗಳೊಳಗ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ನ ಮುಗಿಸ್ಕೋತೀರಿ. ಇನ್ನು ಲಾಸ್ಟ್ ಕೊನೆಯ ತಿಂಗಳು ಏನ್ ಮಾಡ್ಬೇಕಂತಂದ್ರೆ ರಿವಿಷನ್. ಓಕೆ, 1 ತಿಂಗಳೊಳಗ ನೀವೇನ್ ಮಾಡ್ಬೇಕು, ಪೂರ್ತಿಯಾಗಿ ರಿವಿಷನ್ ನ ಮಾಡ್ಬೇಕು ಅಂಡ್ ಟೆಸ್ಟ್ ಸೀರೀಸ್ ನ ಜಾಯಿನ್ ಆಗ್ಬೇಕು. ಇದೊಂದು ಪುಟ್ಟದಾದಂತ ಬಹಳ ಸಿಂಪಲ್ ಆದಂತ ಒಂದು ಸ್ಟ್ರಾಟಜಿ ಇದೆ. ಈ ತರ ನೀವ್ ಏನಾರ ಫಾಲೋ ಮಾಡ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ ಸಿಲೆಬಸ್ ಕವರ್ ಆಗ್ತದ. ಆಲ್ಮೋಸ್ಟ್ ಟ್ರೈ ಮಾಡ್ರಿ. ಮೇನ್ಸ್ ಪೋರ್ಷನ್ ನ ಸ್ವಲ್ಪ KS ಪರೀಕ್ಷೆ ಆಗಿರೋದ್ರಿಂದ ಮೇನ್ಸ್ ಪೋರ್ಷನ್ ಸ್ಟಾರ್ಟಿಂಗ್ ಮಂತ್ ಒಳಗ ಕವರ್ ಮಾಡ್ಕೊಳ್ಳಿಕ್ಕೆ
ಅಂಡ್ ರಿಮೈನಿಂಗ್ ಏನಾರು ಸ್ವಲ್ಪ ಉಳಿತೈತೆ ಇಟ್ಸ್ ಓಕೆ. ಯಾಕಂದ್ರೆ ಮೇನ್ಸ್ಗೆ KS ಒಳಗ ಆರಾಮ್ ಒಂದ್ 4-5 ತಿಂಗಳಂತೂ ಟೈಮ್ ಸಿಗ್ತದ. UPSC ಒಳಗೆ ಹೆಂಗಂದ್ರೆ 2-2.5 ತಿಂಗಳು ಅಷ್ಟೇ ಸಿಗೋದ್ರಿಂದ ಅಲ್ಲಿ ನಿಮಗೆ ಅವಕಾಶ ಇರುವುದಿಲ್ಲ. ಬಹಳಷ್ಟು ಸಮಯ ಸಿಗದೆ ಇರೋ ಕಾರಣಕ್ಕೆ ಎಲ್ಲಾ ಸಿಲೆಬಸ್ ಕವರ್ ಮಾಡಕ್ ಆಗಂಗಿಲ್ಲ. ಬಟ್ KS ಹಂಗಲ್ಲ, ಒಂದ್ ಲೆವೆಲ್ಗೆ ಟೈಮ್ ನಿಮಗೆ ಸಿಗ್ತದ. ಸೊ ದಟ್ ನೀವು ಮೇನ್ಸ್ ನ ಫಸ್ಟ್ 1 ತಿಂಗಳು 2 ತಿಂಗಳು ಮುಗಿಸ್ಕೊಂಡ ಆಮೇಲೆ ಮೇನ್ಸ್ಕ್ಕಿಂತ ಜಾಸ್ತಿ ಪ್ರಿಲಿಮಿನರಿ ಪರೀಕ್ಷೆಯ ಬಗ್ಗೆ ಫೋಕಸ್ ನ ಕೊಡ್ರಿ. ಅಂಡ್ ಒಂದ್ಸಲ ನೋಟಿಫಿಕೇಶನ್ ರಿಲೀಸ್ ಆತಂದ್ರೆ ಲೈಕ್ ಮೈಕ್ರೋ ಟಾಪಿಕ್ ವೈಸ್ ನಾನು ಒಂದು ಟೈಮ್ ಟೇಬಲ್, ಒಂದು ಸ್ಟ್ರಾಟಜಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಕ್ಲಾರಿಟಿ ಅಂತೂ ಸಿಕ್ಕದ. ಆಗಸ್ಟ್ ಫಸ್ಟ್ ವೀಕ್ ಒಳಗೆ ನೋಟಿಫಿಕೇಶನ್ ಬರ್ತದ. ಅಂಡ್ ಇವಾಗ ಲೇಸಿನೆಸ್ ಮಾಡಬೇಡ್ರಿ. ಇನ್ನು ಈ ಮಂತ್ ಒಳಗ ಅಂದ್ರೆ ಜುಲೈ ಒಳಗ 4-5 ದಿನಗಳು ಇನ್ನೂ ಉಳಿದವ. ಸೊ ಆ ದಿನದೊಳಗ ಪರೀಕ್ಷೆ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಪುಸ್ತಕಗಳಿಲ್ಲ ಅಂತಂದ್ರೆ ಹೋಗಿ ಪುಸ್ತಕಗಳನ್ನ ತಗೊಂಡ್ ಬರ್ರಿ. ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀರಿ. ಕೆಲವು ಸಲ ಹೆಂಗ್ ಅನಿಸ್ತಿರ್ತೈತೆ ಅಂದ್ರೆ 2,000 ಹೋಗ್ತದ, 3,000 ಹೋಗ್ತದ. ಬಟ್ ನಿಮ್ಮ ಕರಿಯರ್ಗಿಂತ, ನಿಮ್ಮ ಕನಸಿಗಿಂತ ಯಾವುದೂ ದೊಡ್ಡದಲ್ಲ. ಸೊ ಏನಾದ್ರೂ ಮಾಡ್ರಿ, ಅರೇಂಜ್ ಮಾಡ್ಕೊಳ್ರಿ, ಪುಸ್ತಕಗಳನ್ನ ಫಸ್ಟ್ ತಂದಿಟ್ಕೊಳ್ರಿ. ಆಮೇಲೆ ಒಂದು ಸ್ಟ್ರಾಟಜಿ, ಒಂದು ಪ್ಲಾನ್ ನ ರೆಡಿ ಮಾಡ್ರಿ. 2 ದಿನ ಇರೋದ್ರಿಂದ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಎಲ್ಲರೂ ಸುತ್ತಾಡ್ಕೊಂಡು ಬರೋರಿದ್ರು, ಒಂದು 2 ಡೇಸ್ ಟ್ರಿಪ್ ತರ ಹೋಗೋರಿದ್ರು ಹೋಗಿ ಬರ್ರಿ. ಬಟ್ ಒಂದ್ಸಲ ಆಗಸ್ಟ್ 1ನೇ ತಾರೀಕಿಂದ ಪ್ರಿಪ್ರೇಷನ್ಗೆ ನೀವು ಕುಂತ್ರಿ ಅಂತಂದ್ರ ನೆಕ್ಸ್ಟ್ ಪ್ರಿಲಿಮಿನರಿ ಪರೀಕ್ಷೆ ಮುಗಿಯೋವರೆಗೂ ಕೂಡ ನಿಮ್ಮ ಒಂದು ಪುಸ್ತಕದ ಜೊತೆ, ನಿಮ್ಮ ಪೆನ್ಗಳ ಜೊತೆ ನಿಮ್ಮ ನಂಟ ಮುಗಿಬಾರ್ದು. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಒಳಗ UPSCಗೆ ಆಪ್ಷನಲ್ ಪೇಪರ್ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.